ಇಲ್ಲಿರುವ ಎಲ್ಲಾ ಜೀವಿಗಳಿಗೂ ಒಂದೊಂದು ಶಕ್ತಿ ಸಾಮರ್ಥ್ಯ ಇರುವಂತೆ ಪ್ಯಾಂಗೋಲಿನ್ಗಳಿಗೆ ಅದಕ್ಕಿರುವ ಹೊರಕವಚವೇ ಅವುಗಳ ದೊಡ್ಡ ರಕ್ಷಾ ಗುರಾಣಿ ಎನ್ನಬಹುದು. ರೆಪ್ಟೈಲ್ ತರಹ ಕಂಡುಬಂದರೂ ಸಹ ಇವು ಸರೀಸೃಪಗಳಲ್ಲ. ಇವು ಸಹ ಸಸ್ತನಿಗಳ ವರ್ಗಕ್ಕೆ ಬರುತ್ತವೆ. ಮೈಮೇಲೆ ಗಟ್ಟಿ ಪೊರೆಗಳಂತಿರುವಂತಹ ಜಗತ್ತಿನ ಏಕೈಕ ಸಸ್ತನಿಗಳಿವು. ಇವು ಆಫ್ರಿಕಾದ ಬಹುತೇಕ ದೇಶಗಳಲ್ಲಿ, ಭಾರತದಲ್ಲಿ, ಚೀನಾದಲ್ಲಿ ಹಾಗೂ ಸೌತ್ ಈಸ್ಟ್ ಏಷ್ಯಾದ ಕೆಲವು ದೇಶಗಳಲ್ಲಿ ಕಂಡುಬರುತ್ತವೆ. ಇವತ್ತು ವಿಶ್ವದ ಸುಮಾರು 8 ಜಾತಿಯ ಪ್ಯಾಂಗೋಲಿನ್ಗಳಿವೆ. ಈ ಹಿಂದೆಯೆಲ್ಲ ಇವುಗಳ ಸಂಖ್ಯೆ ಜಾಸ್ತಿ ಇತ್ತು. ಆದರೆ ಈಗ ಇವುಗಳ ಆ 8 ಜಾತಿಯ ಪ್ಯಾಂಗೋಲಿನ್ಗಳು ಅಳಿವಿನ ಅಂಚಿನಲ್ಲಿರುವ ಜೀವಿಗಳೆಂದು ವರ್ಗೀಕರಣಗೊಂಡಿವೆ. ಭಾರತದ ಸಾಕಷ್ಟು ಕಡೆ ಇವು ಕಂಡುಬರುತ್ತವೆ. ಇಲ್ಲಿರುವ ಪ್ರಭೇದಗಳನ್ನ ಇಂಡಿಯನ್ ಪ್ಯಾಂಗೋಲಿನ್ ಎನ್ನುತ್ತಾರೆ. ಇವುಗಳಿಗೆ ಹಲ್ಲುಗಳಿಲ್ಲ, ಆದರೆ ಉದ್ದನೆಯ ಅಂಟಾದ ಚೂಪನೆಯ ನಾಲಿಗೆ ಇದೆ. ಕ್ರಿಮಿ, ಕೀಟ ಮೊದಲಾದ ಸಣ್ಣ ಜೀವಿಗಳ ವಾಸನೆ ಹಿಡಿದು ಹೊರಡುವ ಇವು ತಮ್ಮ ಕಣ್ಣಿಗೆ ಕಾಣದ ಎಲ್ಲಾ ಕೀಟಗಳನ್ನ ಸಹ ತನ್ನ ಚೂಪನೆಯ ನಾಲಿಗೆಯಿಂದ ಸೆಳೆದು ಭಕ್ಷಿಸುತ್ತವೆ. ಇರುವೆ ಭಕ್ಷಕ ಎಕಿಡ್ನಾ ಎನ್ನುವ ಇನ್ನೂ ಒಂದು ಜೀವಿ ಕೂಡ ಪ್ರಧಾನವಾಗಿ ಇರುವೆ ಗೂಡುಗಳ ಮೇಲೆ ದಾಳಿ ಮಾಡಿ ಇರುವೆ ಹಾಗೂ ಗೆದ್ದಲು ಹುಳುಗಳನ್ನ ತನ್ನ ಉದ್ದನೆಯ ನಾಲಗೆ ಚಾಚಿ ತಿನ್ನುತ್ತದೆ. ಆಹಾರ ತಿನ್ನೋದ್ರಲ್ಲಿ ಎಕಿಡ್ನಾ ಹಾಗೂ ಪ್ಯಾಂಗೋಲಿನ್ ಈ ಎರಡೂ ಸಹ ಒಂದೇ ವಿಧದ ಶೈಲಿ ಅನುಸರಿಸುತ್ತವೆ. ಇವುಗಳ ಆರಂಭಿಕ ವಿಕಾಸ ಇಲ್ಲಿಂದ ಸುಮಾರು 265 ಮಿಲಿಯನ್ ವರ್ಷಗಳ ಹಿಂದೆಯೇ ಶುರುವಾಗಿತ್ತು. ಅಂದ್ರೆ ದೈತ್ಯ ಮಹೋರಾಗಳ ಕಾಲದಿಂದ ಇಲ್ಲಿಯವರೆಗೂ ಉಳಿದು ಬಂದ ಜಗತ್ತಿನ ಕೆಲವು ಜೀವಿಗಳಲ್ಲಿ ಇವು ಸಹ ಬರುತ್ತವೆ. ಇದೇ ಕಾರಣಕ್ಕೆ ಇವುಗಳನ್ನ ಭೂಮಿಯ ಅತ್ಯಂತ ಹಳೆಯ ಜೀವಂತ ಜೀವಿಗಳೆಂದು ಕರೆಯಲಾಗಿದೆ. ಇವುಗಳ 8 ಪ್ರಭೇದಗಳಲ್ಲಿ 4 ಏಷ್ಯಾದಲ್ಲಿಯೂ ಇನ್ನುಳಿದ 4 ಆಫ್ರಿಕಾದಲ್ಲಿಯೂ ಇವೆ. ಇವು ಜಗತ್ತಿನ 2 ಖಂಡಗಳ ವಿವಿಧ ಬಗೆಯ ಹವಾಮಾನದ ಕಾಡುಗಳಲ್ಲಿ ಕಂಡುಬರುತ್ತವೆ. ಉಷ್ಣವಲಯದ ಕಾಡುಗಳು, ಹುಲ್ಲುಗಾವಲುಗಳು, ಸವನ್ನಾದ ಬಯಲುಗಾವಲು ಹಾಗೂ ಪತನಶೀಲ ಕಾಡುಗಳು, ಹೀಗೆ ಎಲ್ಲಾ ತರಹದ ಪ್ರಾಂತ್ಯಗಳಲ್ಲೂ ಸಹ ಇವು ವಾಸ ಇವೆ ಮತ್ತು ವಿವಿಧ ಬಗೆಯ ಹ್ಯಾಬಿಟ್ಯಾಟ್ಗಳಿಗೆ ಇವು ಸುಲಭವಾಗಿ ಒಗ್ಗಿಕೊಳ್ಳುತ್ತವೆ ಕೂಡ. ಪೊರೆಗಳಿಂದ ಕವರಾದ ವಿಶ್ವದ ಏಕೈಕ ಸಸ್ತನಿಗಳಿವು. ಇವುಗಳ ಮೈ ಕವಚವು ಕೆರಾಟಿನ್ ಎನ್ನುವ ವಸ್ತುವಿನಿಂದ ರಚಿತವಾಗಿದೆ. ಇದನ್ನ ಡೆಡ್ ಸ್ಕಿನ್ ಎಂದು ಕೂಡ ಕರೆಯುತ್ತಾರೆ. ನಮ್ಮ ಕೂದಲು ಹಾಗೂ ಉಗುರುಗಳಿದ್ದ ಹಾಗೆ. ಜೀವ ಸರಪಳಿಯಲ್ಲಿ ಸದ್ಯ ಮಾನವನ ಸ್ಥಾನ ಅಗ್ರಸ್ಥಾನದಲ್ಲಿದೆ. ವಿಶ್ವದ ಎಲ್ಲಾ ಜೀವಿಗಳನ್ನ ಸಹ ತನ್ನ ಹಿಡಿತದಲ್ಲಿ ಹಿಡಿದಿಟ್ಟುಕೊಳ್ಳಬಲ್ಲ ಅವನು ತನ್ನ ದುರಾಸೆ ಹಾಗೂ ಸ್ವಾರ್ಥಕ್ಕಾಗಿ ಎಲ್ಲಾ ಜೀವಿಗಳ ಮೇಲೂ ದೌರ್ಜನ್ಯ ನಡೆಸ್ತಾ ಇದ್ದಾನೆ. ಅದಕ್ಕೆ ಈ ಪ್ಯಾಂಗೋಲಿನ್ಗಳು ಸಹ ಹೊರತಲ್ಲ. ಇವತ್ತು ಜಗತ್ತಿನಾದ್ಯಂತ ಬೇಟೆಯಾಡಲ್ಪಡುವ ಜೀವಿಗಳ ಪೈಕಿ ಇವುಗಳ ಸಂಖ್ಯೆ ಅತ್ಯಧಿಕ. ಕಳೆದೊಂದು ದಶಕದಲ್ಲೇ ವಿಶ್ವದಾದ್ಯಂತ 10 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವುಗಳನ್ನ ಬೇಟೆಯಾಡಿ ಕೊಂದು ವಿವಿಧ ಕೆಲಸಗಳಿಗೆ ಬಳಸಿಕೊಳ್ಳಲಾಗಿದೆ. ಏಷ್ಯಾದ ದೇಶಗಳಾದ ಚೀನಾ, ಮಲೇಷ್ಯಾಗಳಲ್ಲಿ ಇವುಗಳ ಮೈಮೇಲಿನ ಪೊರೆ, ರಕ್ತ ಹಾಗೂ ಇನ್ನಿತರೆ ಸೂಕ್ಷ್ಮ ಅಂಗಾಂಗಗಳನ್ನ ಸಾಕಷ್ಟು ಮೆಡಿಸಿನಲ್ ಪರ್ಪಸ್ಗಳಿಗೆ ಬಳಸ್ತಾರೆ. ಲಿವರ್ ಸಮಸ್ಯೆಗಳಿಗೆ, ಸ್ಕಿನ್ ಸಮಸ್ಯೆಗಳಿಗೆ, ಸ್ವೆಲ್ಲಿಂಗ್ ತರಹದ ಪ್ರಾಬ್ಲಮ್ಸ್ ಹಾಗೂ ಇತರೆ ಚಿಕಿತ್ಸಾ ಥೆರಪಿಗಳಿಗೆ ಇವುಗಳನ್ನ ಔಷಧೀಯ ಹಾಗೆ ಯೂಸ್ ಮಾಡ್ತಾರೆ. ಇದಲ್ಲದೆ ಇವುಗಳ ಮಾಂಸವನ್ನ ಸಹ ಅನೇಕ ಏಷ್ಯಾದ ದೇಶಗಳಲ್ಲಿ ಬಳಕೆ ಮಾಡ್ತಾರೆ. ಇದರ ಮಾಂಸವು ಸೇವನೆಗೆ ಸ್ವಾದಿಷ್ಟ ಎಂದು ಇಲ್ಲೆಲ್ಲ ಜನ ಇಷ್ಟಪಟ್ಟು ತಿಂತಾರೆ. ಅಲ್ಲೆಲ್ಲ ಇದರ ಮಾಂಸವು ಕೆಜಿಗೆ ಗರಿಷ್ಠ $200 ವರೆಗೂ ಬಿಕರಿಯಾಗುತ್ತದೆ. ಹಾಗೂ ಕಾಡುಗಳಲ್ಲಿ ಕುಸಿತವಾದ ಅಥವಾ ನಾಶವಾದ ಹ್ಯಾಬಿಟ್ಯಾಟ್ ಲಾಸ್ ಹಾಗೂ ಆಫ್ರಿಕಾದಲ್ಲಿ ಅವ್ಯಾಹತವಾಗಿ ನಡೆಯುತ್ತಿರುವ ಬುಷ್ ಮಾಂಸ ಮಾರಾಟದ ದಂಧೆಗಳು ಇವುಗಳ ಉಳಿವಿಗೆ ಭೀಕರ ಅಡ್ಡಿಗಳಾಗಿವೆ. ಏಷ್ಯಾದ ಪ್ಯಾಂಗೋಲಿನ್ಗಳು ಆಫ್ರಿಕಾದ ಪ್ಯಾಂಗೋಲಿನ್ಗಳಿಗೆ ಹೋಲಿಸಿದ್ರೆ ಕೊಂಚ ಸೇಫ್ ಎನ್ನಬಹುದು. ಯಾಕಂದ್ರೆ ಮೊದಲೇ ಅರಾಜಕತೆಯ ನಾಡಾದ ಆಫ್ರಿಕಾದಲ್ಲಿ ಇವುಗಳನ್ನ ಹಣದಾಸೆಗಾಗಿ ಎಲ್ಲಾ ಕಡೆಯೂ ಅಕ್ರಮವಾಗಿ ಬೇಟೆಯಾಡಿ ದೂರದ ಚೀನಾ ಹಾಗೂ ವಿಯೆಟ್ನಾಂಗಳ ವ್ಯಾಪಾರಿಗಳಿಗೆ ಮಾರಲಾಗ್ತಾ ಇದೆ. ದಿನವೊಂದಕ್ಕೆ 20,000ಕ್ಕೂ ಹೆಚ್ಚಿನ ಇರುವೆ ಹಾಗೂ ಟರ್ಮೈಟ್ಗಳನ್ನ ಭಕ್ಷಿಸುವ ಇವು ವರ್ಷಕ್ಕೆ ಸರಾಸರಿ 70 ಮಿಲಿಯನ್ಗೂ ಹೆಚ್ಚಿನ ಕೀಟಗಳನ್ನ ಭಕ್ಷಿಸಿ ಮುಗಿಸುತ್ತವೆ. ಇತರೆ ಅನೇಕ ಜೀವಿಗಳಂತೆ ಇವು ಮುಕ್ತ ವಾತಾವರಣದಲ್ಲಿ, ನಿರ್ಜನ ಅಥವಾ ಜನರ ವಾಸ ಇಲ್ಲದ ಸ್ಥಳಗಳಲ್ಲಿ ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡುತ್ತವೆ. ಇವುಗಳಿಗೆ ಕ್ಯಾಪ್ಟಿವಿಟಿ ಅಥವಾ ಬಂಧನ ಇಷ್ಟವಾಗಲ್ಲ. ಅನೇಕವು ಕ್ಯಾಪ್ಚರ್ ಆದ 6 ತಿಂಗಳಲ್ಲಿ ಸಾಯುತ್ತವೆ. ಗೆದ್ದಲುಗೂಡು, ಇರುವೆಗೂಡು ಹಾಗೂ ಇತರೆ ಕೀಟಗಳ ಗೂಡನ್ನ ವಾಸನೆ ಹಿಡಿದೆ ಪತ್ತೆ ಹಚ್ಚುವ ಇವು ತಮ್ಮ ಶಕ್ತಿಶಾಲಿ ಮುಂಗಾಲುಗಳ ಪಂಜದಿಂದ ಗೂಡು ಕೆದರಿ ಹುಳುಗಳನ್ನ ತಿನ್ನುತ್ತವೆ. ಹಲ್ಲುಗಳಿಲ್ಲದ ಕಾರಣ ಇವು ಸಣ್ಣ ಸಣ್ಣ ಕಲ್ಲುಗಳನ್ನ ಆಗಾಗ ನುಂಗುತ್ತವೆ. ಯಾಕಂದ್ರೆ ಆ ಕಲ್ಲುಗಳು ಇವುಗಳ ಜಠರ ಸೇರಿ ಜೀರ್ಣಕ್ರಿಯೆಗೆ ಸಹಾಯ ಮಾಡಲಿ ಅಂತ. ಹಲ್ಲಿಲ್ಲದ ಕಾರಣ ಇವು ಯಾವುದೇ ಆಹಾರವನ್ನ ಜಗಿಯಲು ಅಥವಾ ಅಗಿಯಲು ಸಾಧ್ಯವಿಲ್ಲ. ಹುಳು ಹುಪ್ಪಟೆಗಳನ್ನ ಇಡಿಯಾಗಿ ನುಂಗುವ ಇವು ಹೊಟ್ಟೆಯಲ್ಲಿ ಅವು ಪಚನವಾಗಲಿ ಅಂತ ಕಲ್ಲುಗಳನ್ನ ನುಂಗುತ್ತವೆ. ಇವು ಇತರೆ ಸಸ್ತನಿಗಳ ಹಾಗೆ ನಿಶಾಚರಿಗಳು. ರಾತ್ರಿಯ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿ ಬೇಟೆಗಿಳಿಯುತ್ತವೆ. ಇವುಗಳ ಮೈಮೇಲಿನ ಪೊರೆಗಳು ಇವುಗಳ ದೇಹದ 20% ಭಾರದ ಪಾಲು ಹೊಂದಿದೆ. ಇವುಗಳನ್ನ ಬಂಧಿಸಿ ಮೃಗಾಲಯ ಮೊದಲಾದ ಕಡೆ ಸಾರ್ವಜನಿಕ ಪ್ರದರ್ಶನಕ್ಕಿಟ್ಟು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಥವಾ ಅದು ಬಹುಮಟ್ಟಿಗೆ ಅಸಾಧ್ಯ ಕೂಡ. ಇವು ಬಂಧನದ ಸ್ಥಿತಿಯಲ್ಲಿ ಹೆಚ್ಚು ಸಮಯದವರೆಗೂ ಉಳಿಯೋದಿಲ್ಲ. ಇವುಗಳಿಗೆ ಕಣ್ಣಿದ್ದರೂ ಸಹ ದೃಷ್ಟಿಯ ತೀಕ್ಷ್ಣತೆ ತುಂಬಾ ದುರ್ಬಲ. ಆದರೆ ವಾಸನೆ ಗ್ರಹಿಸುವ ವಿಷಯದಲ್ಲಿ ಇವು ಎಕ್ಸ್ಪರ್ಟ್ಗಳು. ಕಾಡು ಕಡಿತದಿಂದ ಉಂಟಾದ ಹ್ಯಾಬಿಟಾಟ್ ಲಾಸ್, ಅಕ್ರಮ ಬೇಟೆ, ಸಾಗಾಟ, ಕಾಳಸಂತೆ, ಮಾಂಸದ ದಂಧೆ ಮೊದಲಾದವುಗಳಿಂದ ಇವುಗಳ ಸಂತತಿ ದಿನೇ ದಿನೇ ಕುಸಿಯುತ್ತಿದೆ. ಇದರ ಅತಿದೊಡ್ಡ ಶಕ್ತಿ ಇದರ ಮೈಮೇಲೆ ಇರುವ ಗಟ್ಟಿ ಪೊರೆಯ ಕವಚ. ಇವು ಅಪಾಯ ಎದುರಾದಾಗ ಸುರುಳಿ ಸುತ್ತಕೊಂಡು ಒಂದು ಚೆಂಡಿನ ಆಕಾರ ಪಡೆಯುತ್ತವೆ. ಬುಲೆಟ್ ಸಹ ಇವುಗಳ ದೇಹವನ್ನ ಸುಲಭವಾಗಿ ಸೀಳಲು ಸಾಧ್ಯವಿಲ್ಲ. ಹಾಗೂ ಸಿಂಹ, ಹೈನ ಮೊದಲಾದ ಜೀವಿಗಳು ಸಹ ಇವುಗಳ ದೇಹ ಬಗೆಯಲು ಸಾಧ್ಯವಿಲ್ಲ. ಅಂತಹ ಪ್ರಯತ್ನದಲ್ಲಿ ಸಾಕಷ್ಟು ಮಾಂಸಾಹಾರಿ ಜೀವಿಗಳು ಇವುಗಳ ಮೇಲೆರಗಿ ಇವುಗಳ ದೇಹ ಬಗೆಯಲಾಗದೆ ಸೋತು ಹೋಗಿವೆ. ಇವುಗಳ ಗಾತ್ರ ತುಂಬಾನೇ ಸಣ್ಣದು. ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲೇ ಕಂಡುಬರುವ ಒಂದು ಎವರೇಜ್
ಸೈಲೇಜ್ ಗಾತ್ರದ ಬೆಕ್ಕಿನಷ್ಟೇ ಇವು ಸಹ ಇರುತ್ತವೆ. ಇವುಗಳ ಮುಖದ ತುದಿ ಇವುಗಳ ಬಾಲದ ತುದಿಗಿಂತಲೂ ನುಣುಪು ಹಾಗೂ ಚೂಪಾಗಿ ಇರುತ್ತದೆ. ದಪ್ಪನೆಯ ಬಾಲ ಇವುಗಳಿಗಿದೆ. ಸಾಮಾನ್ಯವಾಗಿ ಇವು ಒಂದು ಸಲಕ್ಕೆ ಒಂದೇ ಮರಿ ಹಾಕುತ್ತದೆ. ಏಷ್ಯಾದ ಕೆಲವು ಪ್ರಭೇದಗಳು ಒಂದೇ ಸಲಕ್ಕೆ 2 ರಿಂದ 3 ಮರಿ ಹಾಕಿದ ಉದಾಹರಣೆ ಸಹ ಇದೆ. ಮರಿಗಳು ಸ್ವಲ್ಪ ದೊಡ್ಡವಾಗುವವರೆಗೂ ಅದರ ತಾಯಿಯ ಬೆನ್ನಿನ ಮೇಲೆ ಆಶ್ರಯ ಪಡೆಯುತ್ತವೆ. ತಾಯಿ ಪ್ಯಾಂಗೋಲಿನ್ ಮರಿಗಳನ್ನ ಬೆನ್ನ ಮೇಲೆ ಹೊತ್ಕೊಂಡು ಸಾಗುತ್ತದೆ ಹಾಗೂ ಗಂಡು ಪ್ಯಾಂಗೋಲಿನ್ ಸಹ ಈ ಸಮಯದಲ್ಲಿ ಬಹುಮಟ್ಟಿಗೆ ತನ್ನ ಸಂಗಾತಿ ಹಾಗೂ ಮರಿಗಳ ಜೊತೆಯೇ ಇರುತ್ತದೆ. ಇವುಗಳ ಮರಿಯನ್ನ ಪ್ಯಾಂಗೋ ಪಾಪ್ ಎನ್ನುತ್ತಾರೆ. ಇವು ಗರಿಷ್ಠ 20 ವರ್ಷಗಳವರೆಗೂ ಬದುಕುತ್ತವೆ ಹಾಗೂ ತಮ್ಮ ಜೀವಿತಾವಧಿಯಲ್ಲಿ ಹೆಣ್ಣು ಪ್ಯಾಂಗೋಲಿನ್ ಸುಮಾರು 22 ಸಲ ಗರ್ಭ ಧರಿಸುತ್ತದೆ. ಮರಿಗಳು ಸಾಮಾನ್ಯವಾಗಿ ತಾವು ಹುಟ್ಟಿದ 4-5 ತಿಂಗಳುಗಳವರೆಗೂ ತಾಯಿಯ ಹಾಲು ಕುಡಿಯುತ್ತವೆ ಹಾಗೂ 2 ವರ್ಷಗಳವರೆಗೂ ತಾಯಿಯ ಬಳಿಯೇ ಇರುತ್ತವೆ. ಆನಂತರ ತಾವೇ ಸ್ವತಃ ಬೇಟೆಯಾಡಲು ಶಕ್ತವಾದಾಗ ಅವು ತಂತಾನೆ ತಾಯಿಯನ್ನ ಬಿಟ್ಟು ತಮ್ಮ ದಾರಿ ತಾವು ಹುಡುಕಿಕೊಳ್ಳುತ್ತವೆ. ಜಗತ್ತಿನ ಕ್ರಿಮಿಕೀಟಗಳ ಸಂತತಿಯನ್ನ ತುಂಬಾ ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡುತ್ತಿರುವ ಜೀವಿಗಳಲ್ಲಿ ಇವುಗಳಿಗೆ ಅಗ್ರಸ್ಥಾನವಿದೆ. ಇದರ ನಾಲಿಗೆಯು ಇವುಗಳ ದೇಹದ ಗಾತ್ರಕ್ಕಿಂತ ಉದ್ದವಿರುತ್ತದೆ. ಪ್ಯಾಂಗೋಲಿನ್ಗಳು ತಮ್ಮ ಈಗಿನ ಸ್ವರೂಪ ಪಡೆದು 9 ಮಿಲಿಯನ್ ವರ್ಷಗಳಾಗಿವೆ ಎಂದು ಪತ್ತೆ ಹಚ್ಚಲಾಗಿದೆ. ತುಂಬಾ ಸೂಕ್ಷ್ಮ ಜೀವಿಗಳಾದ ಇವು ತಮಗೆ ಒದಗಬಹುದಾದ ಅಪಾಯವನ್ನ ದೂರದಿಂದಲೇ ಬಹುಬೇಗ ಗ್ರಹಿಸಿ ತಮ್ಮ ರಕ್ಷಣೆಗೆ ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳುತ್ತವೆ. ಇದರ ಗಟ್ಟಿ ಚರ್ಮವನ್ನ ಕಿತ್ತು ಲೆದರ್ ವಸ್ತುಗಳ ತಯಾರಿಗೂ ಬಳಕೆ ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಇದರ ಚರ್ಮ ಹಾಗೂ ಪೊರೆಗೆ ತುಂಬಾ ಬೇಡಿಕೆ ಇದೆ. ಈ ಹಿಂದೆ ಕ್ರಿಸ್ತಶಕ 500ನೇ ಇಸವಿಯಲ್ಲಿ ಪುರಾತನ ಚೀನಿಯರು ಇದರ ಪೊರೆಗಳನ್ನ ಸುಟ್ಟು ಅದರ ಲೇಪನಗಳನ್ನ ಇರುವೆ ಕಡಿತದಿಂದಾದ ಗಾಯ ಹಾಗೂ ಇನ್ಫೆಕ್ಷನ್ಗೆ ದ್ರಾವಕವಾಗಿ ಬಳಕೆ ಮಾಡ್ತಾ ಇದ್ರು. ಈ ಜೀವಿಗಳ ಬಗ್ಗೆ ಸಾಕಷ್ಟು ಚಿತ್ರ ವಿಚಿತ್ರ ರೀತಿಯ ನಂಬಿಕೆಗಳು ಹಾಗೂ ಮೂಢನಂಬಿಕೆಗಳು ಜಗತ್ತಿನಾದ್ಯಂತ ಚಾಲ್ತಿಯಲ್ಲಿವೆ. ನೀವು ದಾರಿಯಲ್ಲಿ ಹೋಗುವಾಗ ಇವು ಅನಿರೀಕ್ಷಿತವಾಗಿ ಅಡ್ಡ ಬಂದ್ರೆ ಆಗ ನೀವಿದನ್ನ ಅನಿರೀಕ್ಷಿತವಾಗಿ ನೋಡಿದ್ರೆ ಅದು ಅದೃಷ್ಟದ ಸಂಕೇತ ಎಂಬ ನಂಬಿಕೆ ಜಿಂಬಾಬ್ವೆ ದೇಶದಲ್ಲಿ ಇಂದಿಗೂ ಸಹ ಇದೆ. ಇವು ಆಗಾಗ ಕಣ್ಣೀರು ಹಾಕುತ್ತವೆ. ಅದು ಅಷ್ಟು ಒಳ್ಳೆಯ ಸೂಚನೆಯಲ್ಲ ಎನ್ನುವ ನಂಬಿಕೆ ಆಫ್ರಿಕಾದ ಹಲವು ಕಡೆ ಇನ್ನೂ ಇದೆ. ಇವುಗಳ ಕಣ್ಣೀರು ಮುಂಬರುವ ಮಳೆಗೆ ದೊಡ್ಡ ತೊಡಕು ಎಂದು ಅಲ್ಲಿಯ ಜನ ನಂಬ್ತಾರೆ. ಬೂದು ಅಥವಾ ಗಾಢ ಗೋಲ್ಡನ್ ಬಣ್ಣದ ಈ ಜೀವಿಗಳು ಯಾರಿಗೂ ಸಹ ತೊಂದರೆ ಕೊಡದ ಜೀವಿಗಳು. ಅವು ತಾವಾಯ್ತು ತಮ್ಮ ಪಾಡಾಯ್ತು ಎಂದು ತಮ್ಮಷ್ಟಕ್ಕೆ ತಾವು ವಾಸ ಮಾಡುವ ಮುಗ್ಧ ಜೀವಿಗಳು. ಇವು ಅದೃಷ್ಟದ ಸಂಕೇತ ಅಂತಾಲು ಅಥವಾ ಇವು ಅಶುಭ ಸೂಚಕ ಎಂಬ ನಂಬಿಕೆಗಳೆಲ್ಲ ಸ್ವಾರ್ಥ ಮಾನವನ ಕಲ್ಪನೆ ಹಾಗೂ ಸೃಷ್ಟಿಯಷ್ಟೇ. ಯಾವುದೇ ಜೀವಿಯೂ ಸಹ ಕೆಟ್ಟದ್ದಲ್ಲ, ಅಶುಭದ ಸೂಚಕವೂ ಅಲ್ಲ. ಮಾನವನಲ್ಲಿರುವ ದುರಾಸೆ, ತೊಂದರೆ ಕೊಡುವ ಬುದ್ಧಿ ಹಾಗೂ ಸ್ವಾರ್ಥಗಳು ಮಾತ್ರ ಇಲ್ಲಿ ಅಶುಭದ ಸಂಕೇತಗಳು. ಮೊದಲು ಇವು ನೆಟ್ಟಗಾದ್ರೆ ಎಲ್ಲ ಸರಿ ಹೋಗುತ್ತದೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ.